ಬೆಂಗಳೂರಿನ ಜನರಿಗೆ ಕಸದ ಕಂಟಕ ತಪ್ಪುತ್ತಾ ಇಲ್ಲ. ಲಗ್ಗೆರೆ ರಸ್ತೆಯಲ್ಲಿ ಸಾಲುಗಟ್ಟೆ ನಿಂತಿವೆ ಕಸದ ಆಟೋಗಳು. ರಸ್ತೆ ಬದಿಯೇ ಕಸದ ರಾಶಿ ಬಿದ್ದಿರೋದ್ರಿಂದ ಕೆಟ್ಟು ವಾಸನೆ. ಆಟೋಗಳಲ್ಲಿ ಬಂದಂತಹ ಕಸ ವಿಲೇವಾರಿಯಾಗದೆ ಭಾರಿ ಸಂಕಷ್ಟ. ಜನ ಕಿಡಿಕಾರ್ತಾ ಇದ್ದಾರೆ ಕಸ ನಿರ್ವಹಣೆ ಮಾಡದ ಪಾಲಿಕೆಯ ವಿರುದ್ಧ. ಕಸದಿಂದ ವಾಸನೆ ಬರ್ತಾ ಇದೆ, ಅಕ್ಕಪಕ್ಕ ಇರೋದಕ್ಕಾಗ್ತಿಲ್ಲ. ನೋಡಿ, ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಇದೇ ರೀತಿ ನಿಂತು ಬಿಟ್ಟಿದೆ. ಬಿಬಿಎಂಪಿ ಫೇಲ್ ಆಗಿದೆ ಅಂತ ಜನರ ಆಕ್ರೋಶ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜಧಾನಿ ಬೆಂಗಳೂರಲ್ಲಿ ಕಸದ ಸಮಸ್ಯೆ ಮೊನ್ನೆಯಿಂದ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಮಿಟಿಗನಹಳ್ಳಿಯ ಡಂಪಿಂಗ್ ಏನಿದೆ, ಲ್ಯಾಂಡ್ ಫಿಲ್ಲಿಂಗ್ ಜಾಗದಲ್ಲಿ ಕಸವನ್ನು ಹಾಕೋದಕ್ಕೆ ವಿರೋಧ ವ್ಯಕ್ತ ಆಗ್ತದೆ. ಮತ್ತೊಂದು ಕಡೆಯಲ್ಲಿ ರಾಜಧಾನಿಯ ರಸ್ತೆಗಳಲ್ಲಿ ಕೂಡ ಕಸದ ಒಂದು ರಾಶಿ ಕಂಡು ಬರ್ತಾ ಇರುವಂಥದ್ದು. ನಾನೀಗ ಲಗ್ಗೆರೆಯ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಈಗಾಗಲೇ ನಿನ್ನೆಯಿಂದ ಏನೋ ಸಾಕಷ್ಟು ಕಡೆಗಳಿಂದ ಕಸವನ್ನು ಕಲೆಕ್ಟ್ ಮಾಡ್ಕೊಬಂದು ನಿಲ್ಲಿಸಿ ಲಾರಿಗಳಿಗೆ ತುಂಬುವಂಥ ಕೆಲಸ ಆಗುತ್ತೆ. ಈ ಜಾಗದಲ್ಲಿ ಈಗ ಆ ಕಸವನ್ನು ಹೊತ್ತಂತ ಆಟೋಗಳು ನಿಂತಿದೆ. ಅಂದರೆ ಏನು ಅಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಯ ಎಫೆಕ್ಟ್ ನಗರಕ್ಕೂ ಕೂಡ ತಡ್ತಾ ಇರುವಂಥದ್ದು. ಇದರಿಂದ ಆಟೋಗಳು ಹಾಗೆ ಕಸವನ್ನು ಸಾಗಿಸ್ತಕ್ಕಂಥ ವಾಹನಗಳು ನಿಂತಲ್ಲೇ ನಿಂತಿದ್ರೆ ಆ ರಾತ್ರಿ ವೇಳೆಯಲ್ಲಿ ಅನ್ಲೋಡ್ ಮಾಡುವ ಕೆಲಸವನ್ನು ಕೂಡ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ಗಮನಿಸ್ತಾ ಇದ್ದೀರಾ, ಕಸವನ್ನು ಈ ರೀತಿ ರಸ್ತೆಯ ಬದಿಯಲ್ಲಿ ಹಾಕಿ ಇಲ್ಲಿಂದ ತುಂಬಿಸಿ ಹೋಗುವಂಥ ಕೆಲಸ ಆಗ್ತದೆ. ಮತ್ತೊಂದು ಕಡೆಯಲ್ಲಿ ಆ ರಸ್ತೆ ಬದಿಯಲ್ಲೇ ರಾಶಿ ರಾಶಿ ಕಸ ಬಿದ್ದಿರುವಂಥದ್ದು ಸಾರ್ವಜನಿಕರಿಗೆ ಹಾಗೆ ಇಲ್ಲಿ ಓಡಾಡ್ತಕ್ಕಂಥ ಜನರಿಗೂ ಕೂಡ ಆ ಸಮಸ್ಯೆಯನ್ನು ತಂದಿಡ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ವಿಧಾನಸಭೆ ಅಂದರೆ ಪರಿಷತ್ನಲ್ಲೂ ಕೂಡ ಈಗ ಒಂದು ಕಸದ ಸಮಸ್ಯೆ ಸದ್ದು ಮಾಡಿತ್ತು. ಜೊತೆಗೆ ಆ ಸೋಮವಾರದ ಒಳಗೆ ನಾನೊಂದು ಅಂತಿಮವಾದ ನಿರ್ಧಾರವನ್ನು ಕೊಡ್ತೀನಿ ಅಂತ DCM DK ಶಿವಕುಮಾರ್ ಕೂಡ ಹೇಳಿದ್ರು. ಆದರೆ ಈಗ ರಾಜಧಾನಿಯ ರಸ್ತೆಗಳನ್ನ ಗಮನಿಸಿದಾಗ ಇನ್ನೂ ಕೂಡ ಕಸದ ಸಮಸ್ಯೆ ಜೀವಂತವಾಗಿರುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಲ್ಲಿ ಕಸವನ್ನು ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಆದರೆ ಕಸವನ್ನು ವಿಲೇವಾರಿ ಮಾಡುವ ಕೆಲಸ ಏನಿದೆ ಅದರಲ್ಲಿ ಒಂದಷ್ಟು ವಿಳಂಬ ಕೂಡ ಆಗ್ತಾ ಇದೆ. ಈಗ ಒಂದು ಕಡೆ ಪ್ರತಿಭಟನೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಆ ಕಸವನ್ನು ನಿರ್ವಹಣೆ ಮಾಡೋದ್ರಲ್ಲಿ BBMP ಹಾಗೆ ಸರ್ಕಾರ ಎಡುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಸದ್ಯ ಇನ್ನಾದರೂ ಎಚ್ಚೆತ್ಕೊಂಡು ಇದಕ್ಕೆ ಒಂದು ಪರ್ಯಾಯ ಮಾರ್ಗವನ್ನು ಕಂಡುಹಿಡ್ತಾರೆ. ಜೊತೆಗೆ ಬೇರೆ ಜಾಗವನ್ನು ಪತ್ತೆ ಹಚ್ಚಿ ಅಲ್ಲಿ ಕಸವನ್ನು ಡಂಪ್ ಮಾಡುವ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.